ದೇವರ ವಾಕ್ಯ ಜೀವದ ವಾಕ್ಯ. ವಿಮೋಚನಕಾಂಡ 3 ವಾಕ್ಯ 1-10. ಮೋಶೆ ಮಿದ್ಯಾನರ ಪೂಜಾರಿಯು ತನ್ನ ಮಾವನೂ ಆದ ಇತ್ರೋನನ ಮಂದೆಯನ್ನು ಮೇಯಿಸುತ್ತಿದ್ದನು. ಒಮ್ಮೆ ಆ ಮಂದೆಯನ್ನು ಕಾಡಿನ ಹಿಂಭಾಗಕ್ಕೆ ನಡೆಸಿಕೊಂಡು ಓರೇಬ್ ಎಂಬ ದೇವರ ಬೆಟ್ಟಕ್ಕೆ ಬಂದನು. ಅಲ್ಲಿ ಮುಳ್ಳಿನ ಪೊದೆಯೊಂದರ ಒಳಗೆ ಉರಿಯುತ್ತಿರುವ ಬೆಂಕಿಯಲ್ಲಿ ಸರ್ವೇಶ್ವರನ ದೂತನು ಅವನಿಗೆ ಕಾಣಿಸಿಕೊಂಡನು. ಮೋಶೆ ನೋಡಿದನು. ಆ ಮುಳ್ಳಿನ ಪೊದೆ ಉರಿಯುತ್ತಲೇ ಇತ್ತು, ಆದರೆ ಸುಟ್ಟು ಹೋಗದೇ ಇತ್ತು. ಆಗ ಮೋಶೆ, ಇದೇನು ಆಶ್ಚರ್ಯ! ಪೊದೆ ಸುಟ್ಟು ಹೋಗದೆ ಇರುವುದಕ್ಕೆ ಕಾರಣವೇನು? ನಾನು ಹತ್ತಿರ ಹೋಗಿ ತಿಳಿದುಕೊಳ್ಳುತ್ತೇನೆ ಎಂದುಕೊಂಡನು. ಅದನ್ನು ನೋಡಲು ಅವನು ಮುಂದಕ್ಕೆ ಬರುವುದನ್ನು ಸರ್ವೇಶ್ವರ ಸ್ವಾಮಿ ಕಂಡರು. ಪೊದೆಯೊಳಗಿಂದ ಮೋಶೆ, ಮೋಶೆ ಎಂದು ದೇವರು ಕರೆದರು. ಅದಕ್ಕವನು, ಇಗೋ ಇದ್ದೇನೆ ಎಂದನು ಎಂದು ಉತ್ತರ ಕೊಟ್ಟನು. ದೇವರು ಅವನಿಗೆ, ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರಗಳನ್ನು ತೆಗೆದುಹಾಕು, ಏಕೆಂದರೆ ನೀನು ನಿಂತಿರುವ ಸ್ಥಳ ಪವಿತ್ರ ಭೂಮಿ ಎಂದು ಹೇಳಿದರು. ಅದು ಅಲ್ಲದೆ ನಾನು ನಿನ್ನ ತಂದೆಯ ದೇವರು, ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಎಂದರು. ಆಗ ಮೋಶೆ ದೇವರನ್ನು ದಿಟ್ಟಿಸಿ ನೋಡಲು ಭಯಪಟ್ಟು ಮುಖವನ್ನು ಮುಚ್ಚಿಕೊಂಡನು. ಆಗ ಸರ್ವೇಶ್ವರ, ಈಜಿಪ್ಟಿನಲ್ಲಿರುವ ನನ್ನ ಜನರ ದುರಾವಸ್ಥೆಯನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಬಿಟ್ಟಿ ಕೆಲಸ ಮಾಡಿಸಿಕೊಳ್ಳುವವರ ಬಗ್ಗೆ ಅವರು ಇಟ್ಟ ಮೊರೆ ನನಗೆ ಕೇಳಿಸಿದೆ. ಅವರ ಕಷ್ಟ ದುಃಖಗಳನ್ನೆಲ್ಲ ನಾನು ಬಲ್ಲೆ. ಆದ ಕಾರಣ ಅವರನ್ನು ಈಜಿಪ್ಟಿನವರ ಕೈಯಿಂದ ಬಿಡಿಸುವುದಕ್ಕೂ ಮತ್ತು ಆ ದೇಶದಿಂದ ಹೊರತಂದು ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆಯ ನಾಡಿಗೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜೀಯರು, ಹಿವ್ವಿಯರು ಹಾಗೂ ಯೆಬೂಸಿಯರು ವಾಸವಾಗಿರುವ ನಾಡಿಗೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ಈಗ ಕೇಳು, ಇಸ್ರಾಯೇಲರ ಮೊರೆ ನನಗೆ ಮುಟ್ಟಿದೆ. ಈಜಿಪ್ಟಿನವರು ಅವರಿಗೆ ಕೊಡುತ್ತಿರುವ ಉಪದ್ರವವನ್ನು ನಾನು ನೋಡಿದ್ದೇನೆ. ಆದುದರಿಂದ ಹೋಗು, ನನ್ನ ಜನರಾಗಿರುವ ಇಸ್ರಾಯೇಲರನ್ನು ಈಜಿಪ್ಟ್ ದೇಶದಿಂದ ಹೊರತರುವುದಕ್ಕಾಗಿ ನಿನ್ನನ್ನು ಫರೋಹನ ಬಳಿಗೆ ಕಳುಹಿಸುತ್ತಿದ್ದೇನೆ ಎಂದರು. ಆಮೇನ್. ಹಲ್ಲೆಲೂಯ. ದೇವರ ವಾಕ್ಯ ತಿಳಿಸುತ್ತದೆ, ದೇವರು ಉರಿಯುವ ಪೊದೆಯಿಂದ ಮೋಶೆಯ ಹತ್ತಿರ ಮಾತನಾಡುತ್ತಾರೆ. ನನ್ನ ಜನರ ದುರಾವಸ್ಥೆಯನ್ನು ನೋಡಿದ್ದೇನೆ. ಯಾವ ದುರಾವಸ್ಥೆಯಲ್ಲಿ ನಾವು ಇದ್ದೇವೆ ಎಂದು ದೇವರು ನೋಡಿದ್ದೇನೆ ಎಂದು ಹೇಳುವಾಗ, ನಮ್ಮ ದುರಾವಸ್ಥೆಯನ್ನು ಕರ್ತನಿಗೆ ಒಪ್ಪಿಸೋಣ. ನಮ್ಮ ಮೊರೆ ಏನೇ ಆಗಿದ್ದರೂ ತಾಯಿಯಂತೆ ದೇವರು ಕೇಳುತ್ತಾರೆ. ನಮ್ಮ ದುಃಖವನ್ನೆಲ್ಲ ಬಲ್ಲಾತನು ಅವರೇ. ಹಲ್ಲೆಲೂಯ. ಯೇಸುವೇ ಸ್ತೋತ್ರ ಅಪ್ಪ. ದುಷ್ಟ ಸೈತಾನನ ಕೈಯೊಳಗಿಂದ ಬಿಡಿಸಲು ನಮ್ಮನ್ನು ಸುಖದಲ್ಲಿ ಸಾಗಿಸುವುದಕ್ಕೂ ದೇವರು ಇಳಿದು ಬಂದಿದ್ದಾರೆ. ಹಲ್ಲೆಲೂಯ. ಹಾಲು ಜೇನು ಹರಿಯುವ ನಾಡಿಗೆ ನಮ್ಮನ್ನು ಹೊತ್ತು ಸಾಗಿಸುತ್ತಾರೆ. ಹಲ್ಲೆಲೂಯ. ನಮ್ಮ ದುಃಖ ಕಣ್ಣೀರು ದೇವರು ಕೇಳುತ್ತಾರೆ. ಅವರು ಸರ್ವಶಕ್ತರಾಗಿದ್ದಾರೆ. ನಮಗಾಗಿ ಏಸಪ್ಪ ಶಿಲುಬೆಯಲ್ಲಿ ರಕ್ತ ಸುರಿಸಿ ಎಲ್ಲ ವಿಧದ ಕಷ್ಟಗಳಿಗೆ ಫುಲ್ ಸ್ಟಾಪ್ ಹಾಕಿದ್ದಾರೆ. ನಮ್ಮನ್ನು ಹಾಲು ಜೇನು ಹರಿಯುವ ನಾಡಿಗೆ ಕರೆದುಕೊಂಡು ಹೋಗುತ್ತಾರೆ. ನಮ್ಮ ದುರಾವಸ್ಥೆಯನ್ನು ಯೇಸುವಿನ ರಕ್ತದಲ್ಲಿ ದಹಿಸಿ ಹಾಕಿದ್ದಾರೆ. ನಮ್ಮನ್ನು ದುರಾವಸ್ಥೆ ಮುಟ್ಟದಂತೆ ಯೇಸುವಿನ ರಕ್ತ ಕೋಟೆಯಾಗಿದೆ. ಹಲ್ಲೆಲೂಯ. ಯೇಸುವಿನ ಶಿಲುಬೆಯ ನೆರಳಲ್ಲಿ, ಪರಾತ್ಮನ ಆಶ್ರಯದಲ್ಲಿ ಸಮಾಧಾನವಾಗಿ ಜೀವಿಸುವಂತೆ ಮಾಡುತ್ತಾರೆ. ಹಲ್ಲೆಲೂಯ. ಅವರ ಶಾಶ್ವತ ರಾಜ್ಯದ ಆಶೀರ್ವಾದದಲ್ಲಿ, ಒಡಂಬಡಿಕೆಯಲ್ಲಿ ಜೀವಿಸುವಂತೆ ಜೀವವುಳ್ಳ ವಾಕ್ಯವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ಜೋಸೇಫನು ದೇವರಿಗಾಗಿ ಹೇಗೆಲ್ಲ ಹಂಬಲಿಸಿದ ಹಾಗೆ ಮೋಶೆ ಕೂಡ ಐಶ್ವರ್ಯವುಳ್ಳ ಈಜಿಪ್ಟ್ ದೇಶವನ್ನು ಬಿಟ್ಟು ಓಡಿ ಹೋದರು.
ಕರ್ತನ ಸನ್ನಿಧಾನಕ್ಕೆ ಓಡಿ ಬಂದರು. ದೇವರ ಸ್ವರವನ್ನು ಆಲಿಸಿದರು. ಹಲ್ಲೇಲೂಯ. ದೇವರು ಏನು ಹೇಳುತ್ತಿದ್ದಾರೆ ಎಂದು ಕೇಳಲು ಆರಂಭಿಸಿದರು. ಈಜಿಪ್ಟಿನಲ್ಲಿ ಇಸ್ರಾಯೇಲರ ಮೊರೆಯನ್ನು ಕೇಳಿದ್ದೇನೆ, ಅದಕ್ಕೆ ಅವರನ್ನು ಎಲ್ಲ ದುರಾವಸ್ಥೆಯನ್ನು ಬಿಡಿಸಲು, ನಮ್ಮೆಲ್ಲರನ್ನು ಬಿಡಿಸಲು ನಮಗೆ ಒಬ್ಬರನ್ನು ತಂದೆಯಾದ ದೇವರು ಯೇಸುಸ್ವಾಮಿಯನ್ನು ಕಳುಹಿಸಿಕೊಟ್ಟರು. ನಮ್ಮನ್ನು ಇಡೀ ಮಾನವ ಜನಾಂಗವನ್ನು ರಕ್ಷಿಸಲು ಯೇಸುಸ್ವಾಮಿ ವಿಶೇಷ ರಕ್ಷಣೆಯನ್ನು ಮಾಡಿದರು. ಹಲ್ಲೇಲೂಯ. ಅದೇ ಪರಿಶುದ್ಧವಾದ ರಕ್ತದಲ್ಲಿ ರಕ್ಷಣೆ ಮಾಡಿದ್ದಾರೆ. ಆಮೇನ್. ನಮ್ಮ ಕಣ್ಣುಗಳನ್ನು ಮುಚ್ಚಿ ಯೇಸುವಿನ ರಕ್ಷಣೆಯನ್ನು ಧ್ಯಾನಿಸೋಣ. ಯೇಸುವೇ ಸ್ತೋತ್ರ, ಯೇಸುವೇ ಕೃತಜ್ಞತೆ. ನೀವು ಒಳ್ಳೆಯವರು, ನಿಮ್ಮ ಕೃಪೆ ಶಾಶ್ವತ ಅಪ್ಪ. ನೀವು ಮಾಡಿದ ಮಹತ್ ಕಾರ್ಯ ವರ್ಣಿಸಲು ಸಾಧ್ಯವಿಲ್ಲ. ನಿಮ್ಮ ಪ್ರೀತಿ ಕೃಪೆ ಶಾಶ್ವತ. ನಮ್ಮ ಎಲ್ಲ ಇಕ್ಕಟ್ಟುಗಳಿಂದ ಬಿಡಿಸುವ ದೇವನೇ ಸ್ತೋತ್ರ. ಕಷ್ಟಗಳಿಂದ ಬಿಡಿಸಿದ ದೇವನೇ ಸ್ತೋತ್ರ. ದೀನನನ್ನು ಧೂಳಿನಿಂದ, ದರಿದ್ರನನ್ನು ತಿಪ್ಪೆಯಿಂದ ಎತ್ತಿದ ದೇವನೇ ಸ್ತೋತ್ರ. ಪರಾಕ್ರಮಿಯಾದ ದೇವರೇ ಸ್ತೋತ್ರ. ನಮ್ಮನ್ನು ದೇವರ ವಾಕ್ಯದಂತೆ ನಡೆಯ ಕಲಿಸು. ನಮ್ಮ ಎಲ್ಲ ದುರಾವಸ್ಥೆಯಿಂದ ಕಾಪಾಡಿದ ಯೇಸುವೇ ಸ್ತೋತ್ರ. ಎಲ್ಲ ಬಂಧನಗಳಿಂದ ಬಿಡಿಸಿದ ದೇವನೇ ಸ್ತೋತ್ರ. ನೀವು ನಿಮ್ಮ ಪ್ರಾಣವನ್ನೇ ನಮಗಾಗಿ ಅರ್ಪಿಸಿದ ಯೇಸುವೇ ಸ್ತೋತ್ರ. ನಮಗಾಗಿ ಜಯವನ್ನು ತಂದುಕೊಟ್ಟ ದೇವಾ ಸ್ತೋತ್ರ. ಜಯದ ದಾರಿಯಲ್ಲಿ ಸಮಾಧಾನವಾಗಿ ಅಭಿವೃದ್ಧಿಯಾಗಿ ಸಾಗುವಂತೆ ಆಶೀರ್ವಾದ ಮಾಡಿದ ಯೇಸುವೇ ಸ್ತೋತ್ರ. ಸರ್ವ ಜನಾಂಗಗಳೇ, ಸಮಸ್ತ ಪ್ರಜೆಗಳೇ, ದೇವರನ್ನು ಕೊಂಡಾಡಿರಿ, ಆತನನ್ನು ಕೀರ್ತಿಸಿರಿ. ಹಲ್ಲೇಲೂಯ. ಯಜ್ಞದ ಕುರಿಮರಿಯಾದ ಆತನ ರಕ್ತದ ಬಲದಿಂದಲೂ ದೇವರ ವಾಕ್ಯದ ಬಲದಿಂದಲೂ ದುರಾವಸ್ಥೆಯನ್ನು ಜಯಿಸುವಂತೆ ಕೃಪೆ ಮಾಡಿದ ದೇವನೇ ಸ್ತೋತ್ರ. ಕೋಟಿ ಕೋಟಿ ಸ್ತೋತ್ರ. ಕೀರ್ತನೆ 91:14-15. Those who love me, I will deliver. I will protect those who know my name. When they call to me, I will answer them. I will be with them in trouble. I will rescue them and honor them. Amen. Alleluia. Thank you, Jesus. Thank you, Almighty God. Thank you, power of God. Thank you, fire of God.